ಹೌದು ಫ್ರೆಂಡ್ಸ್, ಸ್ಪೆಷಲ್ ಬ್ಯಾಗ್ ಅನ್ನ ಇವತ್ತು ಅನ್ಬಾಕ್ಸ್ ಮಾಡ್ಲಿದ್ದೀವಿ. ಇದನ್ನ ನಮಗೆ ರೆಡ್ಮಿನವರೇ ಕಳಿಸಿದ್ದಾರೆ. ಸೊ ಮೇಲ್ ಎಲ್ಲ ಸ್ಪೋರ್ಟ್ಸ್ ಆಕ್ಟಿವಿಟೀಸ್, ಯೋಗ ಎಲ್ಲ ನೋಡ್ತಾ ಇದ್ವಿ. ಸೊ ಇದೊಂದು ಸ್ಮಾರ್ಟ್ ಫಿಟ್ ಬ್ಯಾಂಡ್ ನ ಇನ್ವಿಟೇಷನ್ ಒಂದಿಗೆ ಏನ್ ಒಳಗಡೆ ಏನಿದೆ ಅಂತ ನನಗೆ ಗೊತ್ತಿದೆ, ಬಟ್ ನಿಮಗೆ ಗೊತ್ತಾಗಬೇಕಲ್ವಾ. ಓಪನ್ ಮಾಡೋಣ. ಸೊ ಪ್ಯಾಕೇಜ್ ಈ ರೀತಿಯಾಗಿದೆ. ಇಲ್ಲಿ ರೆಡ್ಮಿ ಅಂತ ಇದೆ. ಸೊ ಚೈನ್ ಕೂಡ ಕೊಟ್ಟು ಇಲ್ಲೇ ಮೇನ್ ಪ್ರಾಡಕ್ಟ್ ಇದೆ ಒಳಗಡೆ, ಆಮೇಲೆ ತೋರಿಸ್ತೀನಿ ನಿಮ್ಗೆ ಅದನ್ನ. ಸೊ ಮೊದಲನೇದಾಗಿ ಇನ್ವಿಟೇಷನ್ ಲೆಟರ್. ಇದ್ರ ಒಳಗಡೆನೆ ಇಲ್ಲಿದೆ ನೋಡಿ, ಇದು ರೆಡ್ಮಿ ಸ್ಮಾರ್ಟ್ ಬ್ಯಾಂಡ್ ಪ್ರೋ. ಸೊ ಇದ್ರ ಒಳಗಡೆ ಏನಿದೆ ಗುರು, ಮೊದಲು ಅದನ್ನ ತೋರಿಸ್ಬೇಕಲ್ಲ ನಿಮ್ಗೆ. ಓಕೆ, ಓಹೋ, ಯೋಗ ಮ್ಯಾಟ್ ಇದೆ ಗುರು. ಸೊ ತುಂಬ ಸ್ಮೂತ್ ಇದೆ. ನಮ್ಮ ಹೆಸರು ಕೂಡ ಹಾಕಿದೆ ನೋಡಿ, ಇಲ್ಲಿ ಟೆಕಿಸೋಮ್ಸ್ ಅಂತ ಇದೆ. ಸೊ ಆಲ್ವೇಸ್ ಆನ್ ಫಿಟ್ನೆಸ್. ಆದರೆ ಇದರ ಅವಶ್ಯಕತೆ ನಮಗಿಲ್ಲ ಗುರು, ನಾವು ಯೋಗ ಮಾಡೋದೇ ಇಲ್ಲ. ಸೊ ಬಾಕ್ಸ್ ನೋಡೋಕ್ಕೆ ಈ ರೀತಿಯಾಗಿದೆ, ನೋಡ್ಕೋಬಹುದು. ಸೊ ಇದು ಮೇನ್ ಸ್ಮಾರ್ಟ್ ಬ್ಯಾಂಡ್. ಇಲ್ಲಿ ಕೆಳಗಡೆ ರೆಡ್ಮಿ ಸ್ಮಾರ್ಟ್ ಬ್ಯಾಂಡ್ ಪ್ರೋ ಅಂತ ಇದೆ. ಓಪನ್ ಮಾಡೋಣ. ಪ್ಯಾಕೇಜಿಂಗ್ ತುಂಬ ಸಿಂಪಲ್ ಆಗಿದೆ. ಇದು ನಮ್ಮ ಫಿಟ್ ಬ್ಯಾಂಡ್, ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಕೇಬಲ್, ಮತ್ತೊಂದು ಯೂಸರ್ ಮ್ಯಾನ್ಯಲ್. ಸೊ ನಾನು ಇದನ್ನ ಲಾಸ್ಟ್ 4 ದಿವಸಗಳಿಂದ ಯೂಸ್ ಮಾಡಿಬಿಟ್ಟು ಇದು ನನಗೆ ಹೇಗೆ ಅನಿಸ್ತು ಅಂತ ಕಂಪ್ಲೀಟ್ ಇದ್ರ ಬಗ್ಗೆ ಡೀಟೇಲ್ ವಿಷಯಗಳನ್ನ ತಿಳಿಸ್ಲಿದ್ದೀನಿ. ನೀವೇನಾದರೂ ಚಲಕ್ಕೆ ಹೊಸದಾಗಿ ಬಂದಿದ್ದೀರಾ ಅಂತಂದರೆ ಇದೇ ರೀತಿಯಾಗಿ ಟೆಕ್ ರಿಲೇಟೆಡ್ ಹೊಸ ವಿಡಿಯೋ ನೋಡಬೇಕಾದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಮೊದಲನೇದಾಗಿ ಇದರಿಂದ ಬಿಲ್ಡ್ ಕ್ವಾಲಿಟಿ, ಡಿಸೈನ್, ಫಸ್ಟ್ ಇಂಪ್ರೆಷನ್, ಲುಕ್ಸ್ ವೈಸ್ ಎಲ್ಲ ಹೇಗಿದೆ ಅಂತ ನೀವು ಕೇಳಿದ್ರೆ ನಿಜವಾಗ್ಲೂ ನನಗೆ ಈ ಫಿಟ್ ಬ್ಯಾಂಡ್ ತುಂಬ ಇಷ್ಟ ಆಯಿತು. ನಾನೊಬ್ಬ ನಾರ್ಮಲ್ ಸ್ಮಾರ್ಟ್ ವಾಚ್ ಯೂಸರ್ ಆಯಿತಾ, ಅಲ್ಲಿ ಸ್ವಲ್ಪ ಹೆವಿ ಇರುತ್ತೆ, ವೇಟ್ ಇರುವಂಥ ಸ್ಮಾರ್ಟ್ ವಾಚಸ್ಗಳನ್ನೆಲ್ಲ ಯೂಸ್ ಮಾಡಿದ್ದೀನಿ. ಯಾವಾಗ ಇದನ್ನು ನನ್ನ ಕೈಯಲ್ಲಿ ಹಾಕ್ಕೊಂಡಿದ್ದೀನಿ ಅವಾಗಿದ್ದ ನನ್ನ ಕೈಯಲ್ಲಿ ಸ್ಮಾರ್ಟ್ ವಾಚ್ ಅಥವಾ ಯಾವುದೋ ಒಂದು ಬ್ಯಾಂಡ್ನ ಕೈಯಲ್ಲಿ ಕಟ್ಕೊಂಡಿದ್ದೀನಿ ಅನ್ನೋ ಫೀಲಿಂಗ್ಸ್ ಕೂಡ ನನಗೆ ಖಂಡಿತ ಇಲ್ಲ. ಯಾವಾಗಾದರೂ ಮೆಸೇಜ್ ವೈಬ್ರೇಷನ್ ಬರುತ್ತೆ, ಎಸ್ ಮಚ್ಚ ನಾನು ಸ್ಮಾರ್ಟ್ ಫಿಟ್ ಬ್ಯಾಂಡ್ನ ಕಟ್ಕೊಂಡಿದ್ದೀನಿ ಅನ್ನೋ ಫೀಲಿಂಗ್ಸ್ ಇದೆ. ರಬ್ಬರ್ ಬ್ಯಾಂಡ್ಸ್ ಎಲ್ಲ ತುಂಬ ಚೆನ್ನಾಗಿರೋ ಕ್ವಾಲಿಟಿ ಇದೆ. ಹಿಂದಿನ ಭಾಗ ರೆಡ್ಮಿ ಬ್ರ್ಯಾಂಡ್ ನೇಮೊಂದಿಗೆ ಇದು ಪ್ಲಾಸ್ಟಿಕ್ ಪಾಲಿಕಾರ್ಬನೇಟ್ ಮೆಟಲ್ ಇದೆ, ಮತ್ತು 2 ಸೆನ್ಸರ್ಸ್ಗಳನ್ನ ನೋಡ್ತಾ ಇದ್ವಿ. ಸೊ ಒಬ್ಬ ಹೊಸ ಯೂಸರ್ಗೆ ಫಿಟ್ ಬ್ಯಾಂಡ್ ಕಟ್ಕೊಂಡ್ರೆ ಲೈಕ್ ಒಂದು ರೀತಿ ಫೀಲ್ ಇರುತ್ತೆ. ಹೆವಿಯಾಗಿ ಸ್ಮಾರ್ಟ್ ವಾಚಸ್ನ ಬಳಸಿ ಫಿಟ್ ಬ್ಯಾಂಡ್ಗೆ ಬಂದರೆ ತುಂಬ ಡಿಫ್ರೆನ್ಸ್ನ ಕಾಣಿಸ್ತೀವಿ. ಸೊ ಲುಕ್ಸ್ ವೈಸ್ ನಾವು ಲಾಸ್ಟ್ಲಿ ಮೀ ಬ್ಯಾಂಡ್ಸ್ ಮತ್ತು ರೆಡ್ಮಿ ಬ್ಯಾಂಡ್ಸ್ಗಳೆಲ್ಲ ಒಂದು ರೀತಿ ಟ್ಯಾಬ್ಲೆಟ್ ಚಿಕ್ಕ ಸೈಜ್ ನೋಡ್ಕೊಂಡಿದ್ವಿ. ಈ ಸರ್ತಿ ಸ್ಕ್ವೇರ್ ಡಿಸೈನ್ನ ಕೊಡ್ತಿದ್ದಾರೆ. ಲುಕ್ಸ್ ವೈಸ್ ಪ್ರೀಮಿಯಮ್ ಅಂತ ಅನಿಸುತ್ತೆ, ಮತ್ತು ಒಂದು ಒಳ್ಳೆ ಲುಕ್ಕನ್ನು ತೊಗೊಂಡು ಬರ್ತಾ ಇದೆ. ಇಷ್ಟೇ ಅಲ್ಲದೆ ಬ್ಯಾಂಡ್ಸ್ಗಳೇನಿದೆ ರಬ್ಬರ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ಬಟ್ ಹೆವಿ ಮತ್ತು ತುಂಬ ಟೈಮ್ಗಳಿಂದ ನೀವು ಕೈಯಲ್ಲಿ ಕಟ್ಕೊಂಡಾಗ ಸ್ವಲ್ಪ ಬೆವರೇನಾದರೂ ಬಂತಪ್ಪ ಅಂತಂದರೆ ನಿಮ್ಗೆ ಫೀಲ್ ಆಗುತ್ತೆ. ಸ್ವಲ್ಪ ಏನಾದರೂ ನೀವು ಬ್ಯಾಂಡ್ಸ್ ಈ ರೀತಿ ಅಲ್ಲಾಡಿಸ್ಲಿಲ್ಲ ಅಂತಂದರೆ ಒಂದು ರೀತಿ ಒಳಗಡೆ ಕಂಫರ್ಟೇಬಲ್ ಫೀಲ್ ಅನ್ಸಲ್ಲ. ಬಟ್ ನಾರ್ಮಲ್ ಫಿಟ್ ಬ್ಯಾಂಡ್ಸ್ಗೆ ಏನಿತ್ತು ಚಿಕ್ಕ ಸೈಜ್ಗಿಂತ ಇವಾಗ ದೊಡ್ಡ ಸೈಜ್ ಅಪ್ಗ್ರೇಡ್ ಆದಾಗಿಂದ ನಾನು ಮೆಸೇಜಸ್ಗಳನ್ನ, ಟೆಕ್ಸ್ಟ್ಗಳನ್ನ ಆರಾಮಾಗಿ ನೋಡ್ಕೋಬೋದು. ಟೈಮನ್ನು ಕೂಡ ದೂರ ಇಟ್ಕೊಂಡು ನೋಡಿದ್ರು ಕೂಡ ಕ್ಲಿಯರ್ ಆಗಿ ವಿಸಿಬಲ್ ಆಗುತ್ತೆ. ಸೊ ಇದು ನನಗೆ ಫಸ್ಟ್ ಲುಕ್ಕಲ್ಲಿ ತುಂಬ ಇಷ್ಟ ಆಯಿತು. ಇನ್ನು ಡಿಸ್ಪ್ಲೇ ಬಗ್ಗೆ ನೋಡೋದಾದ್ರೆ 3.73 ಸೆಂಟಿಮೀಟರ್ ಅಂತ ಡಿಸ್ಪ್ಲೇ ನೋಡ್ತಾ ಇದ್ವಿ. ಆಟೋ ಬ್ರೈಟ್ನೆಸ್ನ ಕೊಡ್ತಿದ್ರೆ. ಇಷ್ಟಲ್ಲಿರುವಂಥ ಕಲರ್ಸ್ಗಳು ಮತ್ತು ವಿವಿಂಗ್ ಆ್ಯಂಗಲ್ಸ್ಗಳೆಲ್ಲ ಸೈಡಿಂದ ಬಿಸಿಲಲ್ಲಿ ತುಂಬ ಬ್ರೈಟರ್ ಆಗಿದೆ. ತುಂಬ ಕಲರ್ಫುಲ್ ಡಿಸ್ಪ್ಲೇ ನೋಡ್ತಾ ಇದ್ವಿ. ಬಿಸಿಲಲ್ಲಿ ಹೋದ್ರೂ ಕೂಡ ನಿಮ್ಗೆ ಯಾವುದೇ ಇಶ್ಯೂ ಇರಲ್ಲ. ನೀವು ನಾರ್ಮಲಿ ಟೈಮ್ ಮತ್ತು ಸ್ಕ್ರೀನನ್ನು ಆರಾಮಾಗಿ ಆಪರೇಟ್ ಮಾಡ್ಕೋಬೋದು. ಇಷ್ಟೇ ಅಲ್ಲದೆ ನಿಮ್ಗೆ ಇದರಲ್ಲಿ ತುಂಬ ಸ್ಕಿನ್ಸ್ಗಳು ಕೂಡ ಸಿಗ್ತಾ ಇದೆ. ನೀವು ಇದನ್ನ ಒತ್ತಿ ಹಿಡಿದ್ರೆ ಈ ರೀತಿಯಾಗಿ ನೀವು ಬೇರೆ ಬೇರೆ 4 ಸ್ಕಿನ್ಸ್ಗಳನ್ನ ನೋಡ್ಕೋಬಹುದು. ಮತ್ತೆ ಅಪ್ಲಿಕೇಶನ್ ಬಗ್ಗೆ ಹೇಗೆ ಕನೆಕ್ಟ್ ಮಾಡೋದು ಅಂತ ನಿಮಗೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಇನ್ನು ವಾಚ್ನ ಫೀಚರ್ಸ್ನ ಬಗ್ಗೆ ನೋಡೋದಾದ್ರೆ ನೀವು ಲೆಫ್ಟಿಂದ ಸ್ವೈಪ್ ಮಾಡಿದ್ರೆ ನೋಟಿಫಿಕೇಶನ್ ಪ್ಯಾನಲ್ ಸಿಗುತ್ತೆ, ರೈಟ್ ಸ್ವೈಪ್ ಮಾಡಿದ್ರೆ ನಿಮ್ಮ ಡೈಲಿ ಆಕ್ಟಿವಿಟೀಸ್ನ ಇಲ್ಲಿಂದನೇ ಎಲ್ಲ ನೋಡ್ಕೋಬಹುದು. ಮತ್ತೆ ಮೇಲೆ ಸ್ವೈಪ್ ಮಾಡಿದ್ರೆ ನಿಮಗೆ ಮೆನ್ಯೂ ಸಿಗುತ್ತೆ. ವರ್ಕೌಟ್ ಮೋಡ್ಸಲ್ಲಿ ನಿಮಗೆ 110ಕ್ಕಿಂತ ಹೆಚ್ಚು ಮೋಡ್ಸ್ಗಳು ಸಿಗುತ್ತೆ. ಸೊ ಇದನ್ನ ನೀವು ಕಸ್ಟಮೈಸ್ ಮಾಡಿಕೊಂಡು ಅಪ್ಲಿಕೇಶನ್ ಕೂಡ ಸೆಟ್ ಮಾಡ್ಕೋಬಹುದು, ಮತ್ತೆ ನಿಮ್ಮ ಬ್ಯಾಂಡ್ಸಲ್ಲಿ ಕೂಡ ನೀವು ಇದನ್ನ ಸೆಟ್ ಮಾಡ್ಕೋಬಹುದು. ನೆಕ್ಸ್ಟ್ ಆಕ್ಟಿವಿಟಿ ಫೀಚರ್ಸ್ಗಳ ರೆಕಾರ್ಡ್ಸ್ಗಳನ್ನ ನೋಡ್ಕೋಬಹುದು. ಮತ್ತೆ ಸ್ಟಾರ್ಟ್ಸ್ ಆಗಿರಲಿ, ಹಾರ್ಟ್ ರೇಟ್ ಸೆನ್ಸರ್ ಏನಿದೆ ಇದು ಅಕ್ಯುರೇಟ್ ಆಗಿ ಕೆಲವೊಂದು ಟೈಮ್ ನಾನು ಕಂಡಿದ್ದೀನಿ. ಇಷ್ಟಲ್ಲದೆ ಬೇರೆ ಬೇರೆ ಸ್ಮಾರ್ಟ್ ವಾಚ್ ಜೊತೆ ಕೂಡ ಕಂಪೇರ್ ಮಾಡಿದ್ದೀನಿ. ಆವಾಗ 1-2 ಪಾಯಿಂಟ್ಸ್ಗಳಲ್ಲಿ ಚೇಂಜಸ್ ಇರುತ್ತೆ, ಬಟ್ ಖಂಡಿತ ಇದೊಂದು ಅಕ್ಯುರೇಟ್ ಆಗಿರುವಂಥ ಹಾರ್ಟ್ ರೇಟ್ ಸೆನ್ಸರ್ನ ಕೂಡ ತೋರಿಸ್ಕೊಡ್ತಾ ಇದೆ. SpO2 ಆಗಿರಲಿ ಮತ್ತೆ ಸ್ಲೀಪ್ ಮಾನಿಟರಿಂಗ್ ಏನಿದೆ ಇದನ್ನ ನೀವು ಕಂಪ್ಲೀಟ್ಲಿ ಅಪ್ಲಿಕೇಶನ್ ಅಲ್ಲಿ ಇದನ್ನ ತಿಳ್ಕೊಬಹುದು. ಇದನ್ನ ಬಿಟ್ಟರೆ ತುಂಬ ಬೇರೆ ಬೇರೆ ಫೀಚರ್ಸ್ಗಳಿದೆ. ಲೈಕ್ ನೀವು ಸ್ಟ್ರೆಸ್ ಆಗಿರಲಿ, ಬ್ರೀತಿಂಗ್ ಆಗಿರಲಿ, ಮತ್ತೆ ಸೈಕ್ಲಸ್ ಆಗಿರಲಿ, ವೆದರ್ಸ್, ಮ್ಯೂಸಿಕ್, ಕ್ಯಾಮ್ರಾ, ಅಲಾರಾಮ್, ಸಾಫ್ಟ್ ವಾಚ್, ಟೈಮರ್, ನೋಟಿಫಿಕೇಶನ್, ಫೈಂಡ್ ಮೈ ಫೋನ್, ಟಾರ್ಚ್, ಸೆಟ್ಟಿಂಗ್ಸಲ್ಲಿ ಕೂಡ ತುಂಬ ಒಳ್ಳೆ ಫೀಚರ್ಸ್ಗಳನ್ನ ಕೊಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೀವು ಡಿಸ್ಪ್ಲೇ ಬ್ರೈಟ್ನೆಸ್ ಆಗಿರಲಿ, ಮತ್ತು ಬ್ಯಾಂಡ್ ಡಿಸ್ಪ್ಲೇ ಆಗಿರಲಿ, ಡು ನಾಟ್ ಡಿಸ್ಟರ್ಬ್ ವರ್ಕ್ ಪಿನ್, ಇದಕ್ಕೆ ನೀವು ಸೆಕ್ಯೂರಿಟಿ ಆಗಿ ಪಿನ್ ಕೂಡ ಕೊಡ್ಕೋಬೋದು. ಇಷ್ಟೇ ಅಲ್ಲದೆ ಇದರಲ್ಲಿ ಮತ್ತೊಂದು ಮೇನ್ ಹೈಲೈಟ್ ಪಾಯಿಂಟ್ ಅಂತಂದರೆ ಇದು 5 ATM ವಾಟರ್ ರೆಸಿಸ್ಟೆನ್ಸ್ ಇದೆ. ಸೊ ಸ್ವಿಮ್ಮಿಂಗ್ ಮಾಡಬೇಕಾದ್ರೂ ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಈ ಪ್ರೈಸ್ ರೇಂಜಲ್ಲಿ ಇದೊಂದು ಒಳ್ಳೆ ಫೀಚರ್ ಅಂತಲೇ ಹೇಳ್ಕೋಬೋದು. ಸೊ ನೀವು ಹೆಚ್ಚಿನ ಫೀಚರ್ಸ್ಗಾಗಿ ಶೋ ಮಿ ವಿಯರ್ ಅಂತ ಅಪ್ಲಿಕೇಶನ್ ಇದ್ರೆ
ಅದನ್ನು ಡೌನ್ಲೋಡ್ ಮಾಡಿಕೊಂಡು ಒಂದ್ಸರ್ತಿ ಈ ಬ್ಯಾಂಡ್ಗೆ ಕನೆಕ್ಟ್ ಮಾಡ್ಕೊಂಡ್ರೆ ತುಂಬ ಫೀಚರ್ಸ್ಗಳನ್ನ ನಿಮ್ಮ ಮೊಬೈಲಲ್ಲೇ ನೀವು ಕಂಟ್ರೋಲ್ ಮಾಡ್ಕೋಬೋದು. ಸೊ ಓಪನ್ ಮಾಡಿದ ತಕ್ಷಣ ನಿಮಗೆ ಹೋಮ್ ಪೇಜಲ್ಲಿ ಈ ರೀತಿ ಕಾಣಿಸುತ್ತೆ. ನಿಮ್ಮ ಎಲ್ಲ ಸ್ಟೇಟಸ್ಗಳನ್ನ ನೋಡ್ಕೋಬೋದು, ಸ್ಟೆಪ್ಸ್, ಕ್ಯಾಲರೀಸ್ ಮತ್ತು ವರ್ಕೌಟ್ ಹಿಸ್ಟ್ರಿನ ಕೂಡ ನೀವಿಲ್ಲೇ ನೋಡ್ಕೋಬೋದು. ಸೊ ಹೋಮ್ ಪೇಜಲ್ಲಿ ನಿಮ್ಮ ಸ್ಲಿಪ್ ಆಕ್ಟಿವಿಟೀಸ್ ಆಗಿರಲಿ, ಹಾರ್ಟ್ ರೇಟ್ ಆಗಿರಲಿ, ಸ್ಟ್ರೆಸ್ ಲೆವೆಲ್ ಆಗಿರಲಿ ಮತ್ತು ಸ್ಟ್ಯಾಂಡಿಂಗ್ ಟೈಮ್ ಎಷ್ಟು ಗಂಟೆ ನೀವು ಎದ್ದು ನಿಂತ್ಕೊಂಡಿದ್ರೆ ಅದನ್ನು ಕೂಡ ಇಲ್ಲೆಲ್ಲ ಹೈಲೈಟ್ ಮಾಡಿ ತೋರಿಸ್ಕೊಡುತ್ತೆ. ಸೊ ಖಂಡಿತ ಬ್ಲಡ್ ಆಕ್ಸಿಜನ್ ಇದೆಲ್ಲ ಹೋಮ್ ಪೇಜಲ್ಲಿ ನಾವು ನೋಡ್ಕೊಳ್ಳೋದಕ್ಕೆ ತುಂಬ ಖುಷಿ ಆಗುತ್ತೆ. ಒನ್ ಟೈಮ್ ಈ ಅಪ್ಲಿಕೇಶನ್ ಡೇನಲ್ಲಿ ಯೂಸ್ ಮಾಡಿ ತೆಗೆದ್ರೆ ಸಾಕು. ಸೊ ಇಲ್ಲಿ ತುಂಬ ವಿಷಯಗಳನ್ನ ನೀವು ಈಸಿಯಾಗಿ ತಿಳ್ಕೊಬೋದು. ಇನ್ನು ನೆಕ್ಸ್ಟ್ ಇದ್ರಂಥ UI ಏನಿದೆ ನಿಜವಾಗ್ಲೂ ಸಖತ್ತಾಗಿದೆ 3D ಅನಿಮೇಷನ್ ಒಂದಿಗೆ. ಸೊ ಇಲ್ಲಿ ಮೇಲೆ ನಿಂತ್ಕೊಂಡು ನೋಡಿ ಹಿಂಗೆ ಅಂತ. ಸೊ ಇದೊಂದು ರೀತಿ ನಂಗೆ ಖುಷಿ ಆಯ್ತು ಗುರು. ಸೊ ಇಲ್ಲಿ ಎಕ್ಸ್ಪ್ರೆಷನ್ಸ್ಗಳೆಲ್ಲ ನೋಡ್ಕೋಬೋದು. ಇನ್ನು ಡಿಸ್ಟೆನ್ಸ್ ಆಗಿರಲಿ, ಕ್ಯಾಲರೀಸ್ ಮತ್ತು ಔಟ್ಡೋರ್ ರನ್ನಿಂಗ್ ಏನಾದರೂ ಮಾಡ್ತಿದ್ರೆ ಅಂತಂದರೆ ವಿತ್ ಮ್ಯಾಪಲ್ಲಿ ನೀವು ಟ್ರ್ಯಾಕ್ ಮಾಡ್ಕೋಬೋದು. ಇದು ಒಂದು ರೀತಿ ಅನಿಮೇಷನ್ ಏನಿದೆ ನನಗೆ ತುಂಬ ಇಷ್ಟ ಆಯಿತು. ವಾಕಿಂಗ್ ಆಗಿರಲಿ, ಔಟ್ಡೋರ್ ಸೈಕ್ಲಿಂಗ್ ಆಗಿರಲಿ ಮತ್ತು ಟ್ರೇಡ್ ಮೇಲಲ್ಲಿ ಕೂಡ ಮಾಡ್ತಿದ್ರೆ ಅಂದರೆ ಅದನ್ನು ಕೂಡ ಹಿಂದಿನ ಬ್ಯಾಕ್ಗ್ರೌಂಡಲ್ಲಿ ನೀವು ಒಂದು ಒಳ್ಳೆ ಫೀಚರ್ನ ತಿಳಿಸ್ಕೊಡ್ತಿದ್ದಾರೆ. ಸೊ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಆಟೋಮೆಟಿಕ್ ಸ್ಟಾರ್ಟ್ ಆಗುತ್ತೆ ಮತ್ತು ನಿಮ್ಮ ಫಿಟ್ ಬ್ಯಾಂಡ್ ಇಲ್ಲಿ ವೈಬ್ರೇಟ್ ಆಗಿ ಸ್ಟಾರ್ಟ್ ಆಗೋದನ್ನು ನೀವು ಹಾರ್ಟ್ ರೇಟ್ ಸೆನ್ಸರ್ನ ಕೂಡ ಕಂಟಿನ್ಯೂ ಮಾನಿಟರಿಂಗ್ ಮಾಡುತ್ತೆ. ಸೊ ಇದು ಒಂದು ಒಳ್ಳೆ ಫೀಚರ್. ನಾರ್ಮಲಿ ಬೇರೆ ಬೇರೆ ಫಿಟ್ ಬ್ಯಾಂಡ್ಸ್ಗಳಲ್ಲಿ ನಾವು ರನ್ ಮಾಡಬೇಕಾದ್ರೆ ಅಟ್ ಎ ಟೈಮ್ ಆಲ್ವೇಸ್ ಆನ್ ಡಿಸ್ಪ್ಲೇ ಇಟ್ಕೊಂಡು ಹಾರ್ಟ್ ರೇಟ್ ಸೆನ್ಸರ್ನ ಕೊಡಲ್ಲ, ಬಟ್ ಇದರಲ್ಲಿ ಆ ಫೀಚರ್ ಇದೆ. ಇನ್ನು ಪ್ರೊಫೈಲಲ್ಲಿ ಹೋದ್ವಿ ಅಂತಂದರೆ ನಿಮ್ಮ ಎಲ್ಲ ಡೀಟೇಲ್ಸ್ಗಳು ನಿಮ್ಗೆ ನೋಡೋಕ್ಕೆ ಸಿಗುತ್ತೆ ಮತ್ತು ನೀವಿಲ್ಲಿ ಬ್ಯಾಂಡ್ ಡಿಸ್ಪ್ಲೇಸ್ ಅಂತ ಇದೆ. ಸೊ ಲೋಕಲ್ ಆಗಿ ನಿಮಗೆ 4 ಆಪ್ಷನ್ಸ್ಗಳಿದೆ. ಇನ್ನು ಆನ್ಲೈನ್ ಅಂತ ಒಂದು ಆಪ್ಷನ್ ಇದೆ. ಸೊ ಇಲ್ಲಿ ಹೋದರೆ ನಿಮಗೆ ತುಂಬ ಅಂದರೆ ತುಂಬ ಡಿಸ್ಪ್ಲೇಸ್ಗಳು ಸಿಗುತ್ತೆ. ಸೊ ಅಲ್ಲಿ ಶೋಮಿ ವಾಲ್ಪೇಪರ್ಸ್ ಇರುತ್ತೆ, ಅದ್ರ ರಿಲೇಟೆಡ್ ತುಂಬ ಅಂದರೆ ತುಂಬ ವಾಲ್ಪೇಪರ್ಸ್ಗಳಿದೆ. ಅದನ್ನು ಯಾವುದಾದ್ರೂ ನೀವು ಸೆಟ್ ಮಾಡ್ಕೋಬೋದು. ಇಷ್ಟೊಂದು ಕೆಳಗಡೆ ಆ್ಯಪ್ ನೋಟಿಫಿಕೇಷನ್ಸ್ ಆಗಿರಲಿ, ಇನ್ಕಮಿಂಗ್ ಕಾಲ್ಸ್ ಆಗಿರಲಿ, ಬ್ಯಾಕ್ಗ್ರೌಂಡ್ ಆ್ಯಕ್ಟಿವಿಟೀಸ್ ಆಗಿರಲಿ, ಹಾರ್ಟ್ ರೇಟ್, ಸ್ಲೀಪ್ ಇದನ್ನೆಲ್ಲ ಆಕ್ಸೆಸ್ ಕೊಟ್ಬಿಟ್ಟು ನೀವು ಇಲ್ಲಿಂದ ಇದನ್ನು ಕಂಟ್ರೋಲ್ ಮಾಡ್ಕೋಬೋದು. ಸೊ ನಿಜವಾಗ್ಲೂ ಅಪ್ಲಿಕೇಶನ್ UI ಏನಿದೆ ನಿಜವಾಗ್ಲೂ ನಂಗೆ ತುಂಬ ಇಷ್ಟ ಆಯಿತು. ಓವರ್ ಆಲ್ ಈ ಸ್ಮಾರ್ಟ್ ಫಿಟ್ ಬ್ಯಾಂಡ್ ಅಪ್ಲಿಕೇಶನ್ ಅಂತ ಕನೆಕ್ಟಿವಿಟಿ ಮತ್ತು ಯೂಸೇಜ್ನ ಎಲ್ಲ ನೋಡಿಕೊಂಡಾಗ ಒಳ್ಳೆ ಫೀಚರ್ಸ್ಗಳಿದೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಅಂತ ಹೇಳ್ಕೋಬೋದು. ಇನ್ನು ಇದರಿಂದ ಬ್ಯಾಟ್ರಿ ಬಗ್ಗೆ ಶೋಮಿ ಹೇಳುತ್ತೆ 20 ದಿವಸಗಳ ಕಾಲ ಇದು ಕಂಟಿನ್ಯೂಸ್ ಆಗಿ ನಿಮಗೆ ಬ್ಯಾಕಪ್ ಸಿಗುತ್ತೆ ಅಂತ ಹೇಳುತ್ತೆ. ಬಟ್ ನನ್ನ ಪ್ರಕಾರ ಅಷ್ಟೊಂದೇನು ಬಾಳಿಕೆ ಬರಲ್ಲ ಆಯಿತಾ. ನಾರ್ಮಲಿ 10 ದಿವಸ ಅದು ಆಲ್ವೇಸ್ ಆನ್ ಡಿಸ್ಪ್ಲೇ ಇಟ್ಕೊಂಡು ಬಂತಪ್ಪ ಅಂತಂದರೆ ಎಸ್ ಗುಡ್ ಚೆನ್ನಾಗಿದೆ ಅಂತಲೇ ಹೇಳಬಲ್ಲ. ಬಟ್ 20 ದಿವಸ ಆಗಲ್ಲ, ಹತ್ರ 11-12 ದಿವಸ ನಿಮಗೆ ಇದ್ರ ಬಗ್ಗೆ ಬ್ಯಾಕಪ್ ಸಿಗ್ಬೋದು ಅಂತ ನನಗೆ ಅನ್ಸುತ್ತೆ. ಸ್ಟಾರ್ಟಿಂಗಲ್ಲಿ ನನಗೆ ಸಿಕ್ಕಿತ್ತು ಆವಾಗ ಇದರಲ್ಲಿ 90% ಬ್ಯಾಟ್ರಿ ಇತ್ತು, ಇವಾಗ 75% ಹತ್ರ ಇಲ್ಲ 60-90% ಬ್ಯಾಟ್ರಿ ಉಳಿದಿದೆ. ಸೊ ಖಂಡಿತ ಇಲ್ಲಿ ಒಂದು ಬ್ಯಾಟ್ರಿ ಬಾಳಿಕೆ ಕೂಡ 10 ದಿವಸ ಅಂತಂದ್ರೂ ತುಂಬ ಕಮ್ಮಿ ಅಲ್ಲ. ಅದು AMOLED ಪ್ಯಾನಲ್ನೊಂದಿಗೆ ಈ ಪ್ರೈಸ್ ರೇಂಜಲ್ಲಿ ಒಂದು ಬೆಸ್ಟ್ ಡಿಸ್ಪ್ಲೇ. ಆದರೆ ತುಂಬ ಜನರಿಗೆ ನನ್ನ ಸ್ಮಾರ್ಟ್ ಫಿಟ್ ಬ್ಯಾಂಡ್ ಆಗಲಿ ಅಥವಾ ನನ್ನ ಸ್ಮಾರ್ಟ್ ವಾಚಲ್ಲಿ ನಾನು ಕಾಲ್ ರಿಸೀವ್ ಕೂಡ ಮಾಡಬೇಕು ಗುರು, ಕಾಲಲ್ಲಿ ಮಾತಾಡಬೇಕು ಅನ್ನೋರಿಗೆ. ಸೊ ಅಂಥ ಒಳ್ಳೆ ವಾಚಸ್ಗಳಾಗಲಿ ಫಿಟ್ ಬ್ಯಾಂಡ್ಸ್ಗಳು ಮಾರ್ಕೆಟಲ್ಲಿ ಈ ಪ್ರೈಸ್ ರೇಂಜಲ್ಲಿ ಸಿಗಲ್ಲ. ಜಸ್ಟ್ ನೀವು ಇದರಲ್ಲಿ ಕಾಲ್ಸ್ಗಳನ್ನ ಡಿಸ್ಕನೆಕ್ಟ್ ಮಾಡ್ಕೋಬೋದು ಅಥವಾ ನೋಟಿಫಿಕೇಶನ್ ಮುಖಾಂತರ ತಿಳ್ಕೊಬೋದು, ಮೆಸೇಜಸ್ಗಳನ್ನ ನೋಡ್ಕೋಬೋದು. ಜಸ್ಟ್ ಮೆಸೇಜ್ ನೋಟಿಫಿಕೇಶನ್ ಮಾತ್ರ ಸಿಗುತ್ತೆ. ಪ್ರತಿ ಮೆಸೇಜನ್ನ ನೀವು ಇಲ್ಲಿ ಓದಕ್ಕೆ ಆಗಲ್ಲ. ಅದು ವಾಟ್ಸಪ್ ಆಗಿರಲಿ ಅಥವಾ ಇನ್ಸ್ಟಾಗ್ರಾಮ್ ಯಾವುದೇ ನೋಟಿಫಿಕೇಶನ್ನ ನೋಡ್ಕೋಬೋದು. ಬಟ್ ಸ್ಮಾರ್ಟ್ ವಾಚಸ್ ಥರ ನೀವಿಲ್ಲಿ ಯಾವುದೇ ಮೆಸೇಜಸ್ಗಳನ್ನ ಓದಿ ರಿಪ್ಲೈ ಮಾಡೋಕ್ಕಾಗಲ್ಲ. ಬಟ್ ಯಾವಾಗ ಕೊನೆಗೆ ನಾವು ಇದ್ರ ಪ್ರೈಸಿಂಗ್ ಬಗ್ಗೆ ಹೋಗ್ತೀವಿ, ಸ್ವಲ್ಪ ನನಗಿಲ್ಲಿ ಅಷ್ಟೊಂದು ಕಂಫರ್ಟೇಬಲ್ ಅಂತ ಅನಿಸ್ಲಿಲ್ಲ. ಇದು ಆಫರ್ ಪ್ರೈಸಲ್ಲಿ 3,500 ರೂಪಾಯಿಗೆ ಸಿಗ್ತಾ ಇದೆ. ಮತ್ತು ನೀವು ಆಫರ್ನ ಬಿಟ್ಬಿಟ್ರೆ ಇದು 4,000 ರೂಪಾಯಿಗೆ ಲಾಂಚ್ ಆಗಿದೆ. ಸೊ ಖಂಡಿತ ಈ ಪ್ರಾಡಕ್ಟ್ಗೆ ನಾವು 4,000 ರೂಪಾಯಿ ಕೊಡ್ಬೋದಾ ಅಂತ ನೀವು ಕೇಳಿದ್ರೆ, ನಾನು ಹೆವಿಯಾಗಿ ಯಾರು ನೀವು ಹೆಲ್ತ್ ಬಗ್ಗೆ ತಲೆ ಕೆಡಿಸ್ಕೊಳ್ತೀರ, ಅಕ್ಯುರೇಟ್ ಆಗಿರಲಿ ಮತ್ತು ನನಗೊಂದು ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿರಬೇಕಪ್ಪ ನನ್ನ ಸ್ಮಾರ್ಟ್ ಫಿಟ್ ಬ್ಯಾಂಡ್ ಒಂದಿಗೆ ಅಂದರೆ ಮಾತ್ರ ನೀವು ಈ ಫಿಟ್ ಬ್ಯಾಂಡ್ನ ಕೊಂಡ್ಕೋಬೋದು. ಅದರ್ವೈಸ್ ಇನ್ನೊಂದು 1,000 ರೂಪಾಯಿ 2,000 ರೂಪಾಯಿ ಜಾಸ್ತಿ ಆಗ್ತಾರೆ ಮಾರ್ಕೆಟಲ್ಲಿ ಅಂತ ಅದ್ಭುತವಾಗಿರುವಂಥ ಸ್ಮಾರ್ಟ್ ವಾಚಸ್ಗಳಿದೆ. ಸೊ ಅದ್ರ ಹತ್ರ ಕೂಡ ನೀವು ಖಂಡಿತ ನೋಡ್ಕೋಬೋದು. ಬಟ್ ಇರುವಂಥ ಫೀಚರ್ಸ್ಗಳು, ಎಕ್ಸ್ಪೀರಿಯನ್ಸ್ ಲೈಟ್ ವೇಟ್ ಆಗಿದೆ, ತುಂಬ ಕಂಫರ್ಟಬಲ್ ಇದೆ, ನೀವು ರಾತ್ರಿಲಿ ಆರಾಮಾಗಿ ಹಾಕೊಂಡು ಮಲ್ಕೋಬೋದು. ಬಟ್ ಬೇರೆ ಬೇರೆ ಸ್ಮಾರ್ಟ್ ವಾಚಸ್ಗಳನ್ನ ಆ ರೀತಿಯಾಗಿ ನಾವು ಯೂಸ್ ಮಾಡೋಕ್ಕಾಗಲ್ಲ. ಸೊ ಹೆಲ್ತ್ಗೋಸ್ಕರ ನೀವು ಫಿಟ್ನೆಸ್ ಬಗ್ಗೆ ತುಂಬ ಕಾಳಜಿ ವಹಿಸ್ತೀರಾ ಅಂದರೆ ಖಂಡಿತ ಈ ಪ್ರಾಡಕ್ಟ್ನ ನೀವು ಖರೀದಿಸ್ಬೋದು. ಬಾಕಿ ನಿಮಗೆ ಏನು ಅನಿಸುತ್ತೆ? ನೀವು ಜಾಸ್ತಿ ಫಿಟ್ ಬ್ಯಾಂಡ್ನ ಇಷ್ಟಪಡ್ತೀರಾ ಅಥವಾ ಸ್ಮಾರ್ಟ್ ವಾಚ್ ಬೇಕು, ನಾವು ಇನ್ನಷ್ಟು ಹೊಸ ಟೆಕ್ನಾಲಜಿ ನೋಡ್ಬೇಕಂತಂದರೆ ನಿಮ್ಗೆ ಏನು ಅನಿಸುತ್ತೆ ಕೇಳಿ ಕಮೆಂಟ್ಸಕ್ಕೆ ಮರಿಬೇಡಿ. ಸಿಗಂತೆ ಮುಂದೆ ಅಡಿ ಗೈಸ್ ಇನ್ ದ ನೆಕ್ಸ್ಟ್ ಒನ್. ನಮಸ್ಕಾರ.